ಹಾಯ್ ಫ್ರೆಂಡ್ಸ್, ನಿಮ್ಮ ಹತ್ರ ಸ್ಯಾಂಟ್ರೋ ಇದೆಯಾ? ಸ್ಯಾಂಟ್ರೋ ಇದ್ದರೆ ಈ ವಿಡಿಯೋ ನೋಡಲೇಬೇಕು. ಬರ್ರಿ ಅಣ್ಣ ಒಂಚೂರು. ಇದು ಟೈಮಿಂಗ್ ಬೆಲ್ಟ್ ಅಂತ. ಇದು ಕಂಪಲ್ಸರಿ 80,000ಗೆ ಅದು ಬೆಲ್ಟ್ ಚೇಂಜ್ ಮಾಡಿಕೊಂಡ್ರೆ ಗಾಡಿ ಸ್ವಲ್ಪ ಖರ್ಚಾದಿದೆ. ಮೇನ್ ಈ ಬೆಲ್ಟ್ ಮಾತ್ರ ಚೇಂಜ್ ಮಾಡಬೇಡಿ, ಕಂಪಲ್ಸರಿ. ಸ್ಯಾಂಟ್ರೋ ಇದ್ದವ್ರು ಮಾತ್ರ 80,000 ಒಂದ್ಸತಿ ಬೆಲ್ಟ್ ಚೇಂಜ್ ಮಾಡ್ಕೊಳ್ಳೇಬೇಕು. ಅಷ್ಟೇನಾ? ಹಾಂ, ಅಷ್ಟೇ. ಮೇನ್ ಇದೊಂದು ಬೇರಿಂಗು, ವಾಟರ್ ಪಂಪು 80,000 ಒಂದ್ಸತಿ ಚೇಂಜ್ ಮಾಡ್ಕೊಂಬಿಟ್ರೆ ನಿಮಗೆ ಮೇನ್ ಗಾಡಿ ಎಲ್ಲೂ ನಿಂತ್ಕೊಳ್ಳೋ ಚಾನ್ಸಸ್ ಇರಲ್ಲ. ಮೇನ್ ಟೈಮ್ ಕೂಲೆಂಟ್ ಚೇಂಜ್ ಮಾಡಿಸ್ರಿ, ಆಯಿಲ್ ಚೇಂಜ್ ಮಾಡಿಸ್ಕೊಡ್ರಿ, ನಿಮ್ಗೆ ಇನ್ನೂ ಲೈಫ್ ಬರ್ತಿದೆ. ಇವಾಗ ಬಿಸ್ಕಾಲ ನಿಮ್ಮ ಹತ್ರ ಸ್ಯಾಂಟ್ರೋ ಇದ್ರೆ ಕ್ಲೀನಾಗಿ ನೋಡಿ ಮೇಂಟೈನ್ ಮಾಡ್ಕೊಂಬಿಡಿ. ಇವಾಗ ಇನ್ನೊಂದೇನು ಗೊತ್ತಾ, ಇವಾಗ ಬಿಸಿಲು ಜಾಸ್ತಿ, ಮೇನ್ ಕೂಲೆಂಟ್ ಮೇಂಟೈನ್ ಮಾಡಬೇಕು, ಫ್ಯಾನ್ ಕರೆಕ್ಟ್ ಆಗಿರ್ಬೇಕು, ಅವೆಲ್ಲ ನೋಡ್ಬೇಕು. ಫ್ಯಾನ್ ಟೆಂಪರೇಚರ್ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಏನ್ ನೋಡ್ಕೊಂಡಿಲ್ಲ ಗಾಡಿ ಓಡಿಸಿದ್ರೆ 12,000 13,000 ರೂಪಾಯಿ ಖರ್ಚಾದಿದೆ. ಎಷ್ಟು ಕೆಲಸ ಬಿಚ್ಚಿದ್ರೆ ಸುಮ್ಮನೆ ಆಗಲ್ಲ. ನೋಡ್ರಿ, ಈ ಕಸ್ಟಮರು ನೀರ್ ನೋಡ್ಕೊಂಡಿಲ್ಲ ಗಾಡಿ ಓಡಿಸೋರೆ. ಇವಾಗ ರೇಟ್ರು ಪೈಪ್ ಹೊರಟೋಗೈತೆ ನೋಡಿ, ರೇಟ್ರು ಎಲ್ಲ ಹೊಸದಾಗ್ತಾ ಇರೋದು. ಇವಾಗ ಎಟ್ ಕೆಲಸ ಪ್ರತಿಯೊಂದು ಮಾಡ್ತಾ ಇರೋದು. ಇದೇ ಗಾಡಿ ಅಂತ ಇಲ್ಲ, ಬೇರೆ ಯಾವ್ದೇ ಗಾಡಿ ಇರ್ಲಿ, ಆಲ್ಮೋಸ್ಟ್ ಯಾವ್ದೇ ಗಾಡಿ ಇರ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ನೀರ್ ನೋಡ್ರಿ, ಆಯಿಲ್ ನೋಡ್ರಿ, ಕರೆಕ್ಟ್ ಆಗಿರ್ತೈತಿ. ಗಾಡಿ ಯಾವ್ದೇ ಇರ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ ಮೇನ್ ಆಯಿಲ್ ಲೀಕೇಜ್ ನೋಡ್ಕೊಬೇಕು, ನೀರ್ ಲೀಕೇಜ್ ನೋಡ್ಕೊಬೇಕು. ಇವೆರಡು ನೋಡ್ಕೊಂಡ್ರೆ ಇಂಜಿನ್ ಚೆನ್ನಾಗಿರ್ತೈತೆ, ಆರಾಮಾಗಿ ಗಾಡಿ ಓಡಿಸ್ಕೊಬೋದು. ನೀವೆಲ್ಲೂ ಹೋಗಕ್ಕೂ ಧೈರ್ಯ ಇರ್ತೈತೆ. ಮೇನ್ ಅವೆರಡು ನೋಡ್ಕೊಂಡು ಓಡಿಸ್ರಿ. ಟೈಮ್ ಟು ಟೈಮ್ ಆಯಿಲ್, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಕೊಡ್ರಿ, ಆಯಿಲ್ ಚೇಂಜ್ ಮಾಡಿಸ್ರಿ, ಕೂಲೆಂಟ್ ಚೇಂಜ್ ಮಾಡಿಸ್ರಿ, ಸಾಕು. ಮೇನ್ ಟೆಂಪ್ರೇಚರ್ ಗಾಡಿ ಓಡಿಸೋರು ಟೆಂಪ್ರೇಚರ್ ನೋಡ್ಕೊಂಡು ಗಾಡಿ ಓಡಿಸ್ರಿ. ಅದೊಂದು ಇಷ್ಟ ಆಗುತ್ತೆ.